ಹಾಯ್ ಫ್ರೆಂಡ್ಸ್, ನಾವಿವತ್ತು ಒಂದು ತೆಂಗಿನಕಾಯಿ ಇರ್ತಲ್ಲ, ಅದ್ರ ಮೇಲೆ ಅಟಮ್ ಬಾಂಬ್ ಅಂತಂತಾರೆ, ಬದನೆಕಾಯಿ ಬಾಣ ಕೂಡ ಅಂತಾರೆ, ಈರುಳ್ಳಿ ಪಟಾಕಿ ಕೂಡ ಅಂತಾರೆ. ಅದನ್ನ ಇಟ್ಟು ಬ್ಲಾಸ್ಟ್ ಮಾಡಿದ್ರೆ ತೆಂಗಿನಕಾಯಿ ಹೊಡೆಯುತ್ತಾ ಇಲ್ಲ ಅಂತ ಚೆಕ್ ಮಾಡೋಣ. ನನಗೆ ಅನ್ಸುತ್ತೆ ಹೊಡೆಯುತ್ತಂತೆ, ಯಾಕಂದ್ರೆ ಅರುಂಧತಿ ಸೀನ್ನಲ್ಲಿ ಅರುಂಧತಿ ತೆಲಿಗೆ ತೆಂಗಿನಕಾಯಿ ಹೊಡೆದಾಗುತ್ತೆ. ಇವಾಗ ನಾವು ಅದನ್ನ ಚೆಕ್ ಮಾಡಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗಿರೋ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಆಲ್ ನೋಟಿಫಿಕೇಶನ್ ಹಾಕಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಾನು ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಏನಂದರೆ, ನನಗೊಂದು ಪ್ಲಾಸ್ಟರ್ ಬೇಕು, ಯಾಕಂದರೆ ಅಟಮ್ ಬಾಂಬ್ನ ಯೂಸ್ ಮಾಡೋದಕ್ಕೆ. ಒಂದು ತೆಂಗಿನಕಾಯಿ ತಂದಿದ್ದೀನಿ, ಮತ್ತು ನಾನು ಇನ್ನು ಉಳಿಕೆ ಅಟಮ್ ಬಾಂಬ್ನ ತಂದಿದ್ದೀನಿ. ಇವಾಗ ಇದಕ್ಕೆ ಒಂದೊಂದೇ ಹಚ್ಚಿ ಚೆಕ್ ಮಾಡೋಣ. ಈಗ ನಾವು ನಿಮಗೆ ಒಂದು ಸ್ಯಾಂಪಲ್ ತೋರಿಸ್ತೀವಿ, ಅಂದರೆ ಒಂದು ಅಟಮ್ ಬಾಂಬ್ನ ಹಚ್ಚಿದ್ರೆ ಎಷ್ಟು ಪವರ್ ಇರುತ್ತೆ, ಅಂದರೆ ಎಷ್ಟು ಮಟ್ಟಿಗೆ ಬ್ಲಾಸ್ಟ್ ಆಗುತ್ತೆ ಅಂತ ನಾನಿವಾಗ ನಿಮಗೆ ತೋರಿಸ್ತೇನೆ. ನಾವಿವಾಗ ಈ 2 ಸುತ್ತಿಲ್ ಬಾಂಬ್ ಬಿಟ್ರೆ ಈ ಯಾವ ರೀತಿ ಬ್ಲಾಸ್ಟ್ ಆಗುತ್ತೆ ಅಂತ ನಾವಿವಾಗ ಚೆಕ್ ಮಾಡೋಣ. ನಾನು ಇವಾಗ ಇದನ್ನಿಟ್ಟು ಬ್ಲಾಸ್ಟ್ ಮಾಡ್ತೀನಿ, ನೋಡ್ರಿ ಯಾವ ರೀತಿ ಬ್ಲಾಸ್ಟ್ ಆಗುತ್ತೆ ಅಂತ ನೀವೇ ನೋಡ್ರಿ. ನಾನೀಗ ಇದಕ್ಕೆ ಒಂದು ಸುಕಿಲ್ ಬಾಂಬ್ ಹಚ್ಚಿ ಚೆಕ್ ಮಾಡ್ತೀನಿ, ಇದು ಬ್ಲಾಸ್ಟ್ ಆಗುತ್ತಾ ಇಲ್ಲ ಕಾಯಿ ಒಡೆದೋಗುತ್ತಾ ಇಲ್ಲ ಅಂತ. ಇದು ಬ್ಲಾಸ್ಟ್ ಆಗುತ್ತೆ, ಕಾಯಿ ಒಡೆದೋಗುತ್ತಿಲ್ಲ ಅಂತ ಇವಾಗ ನಾವು ಚೆಕ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದು ಏನೂ ಆಗಿಲ್ಲ. ನೀವು ನೋಡ್ತಾ ಇರ್ಬೋದು, ಒಂದು ಸುತ್ತಿಲ್ ಬಾಂಬ್ ಬಿಟ್ರು ಕೂಡ ಇದಕ್ಕೆ ಏನು ಕೂಡ ಆಗಿಲ್ಲ. ನೀವೇ ನೋಡ್ರಿ ಇಲ್ಲಿ. ಈಗ 2 ಸುತ್ತಿಲ್ ಬಾಂಬ್ ಬಿಟ್ರೆ ಇದು ಕಾಯಿ ಹೊಡಿತಾ ಇಲ್ಲ ಅಂತ ಇವಾಗ ಚೆಕ್ ಮಾಡೋಣ. ನೋಡಿ ಫ್ರೆಂಡ್ಸ್, ನಾವಿವಾಗ 2 ಸುತ್ತಿಲ್ ಬಾಂಬ್ ಬಿಟ್ಟಿದ್ದೀವಿ. ಈಗ 2 ಸುತ್ತಿಲ್ ಬಾಂಬ್ ಬಿಟ್ರೆ ಈ ಕಾಯಿ ಹೊಡಿತಾ ಇಲ್ಲ ಅಂತ ನಾವಿವಾಗ ಚೆಕ್ ಮಾಡೋಣ. ಏನೋ ಆಗಲ್ಲ ಗ್ರಾಹಕರೇ, ಏನೋ ಆಗಲ್ಲ ಗ್ರಾಹಕರೇ. ನೋಡಿ ಫ್ರೆಂಡ್ಸ್, ಇದು ಕಾಯಿ ಕೂಡ ಏನೂ ಆಗಿಲ್ಲ, ಎಷ್ಟು ಇಟ್ಟರೂ ಹೊಡೆಯೋದು ಇಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿರಿ. ನನ್ನ ಸಪೋರ್ಟ್ ಏನಿಲ್ಲ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿದರೆ ಅಷ್ಟೇ ನನ್ನ ಸಪೋರ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದನ್ನ ಹೊಡೆದು ಚೆಕ್ ಮಾಡೋಣ, ಹೊಡೆದ್ರೆ ಇದ್ರೊಳಗೆ ಏನೋ ಆಯಿತು ಅಂತ ಚೆಕ್ ಮಾಡೋಣ ಇವಾಗ. ಒಳಗಡೆ ಏನೂ ಕೂಡ ಆಗಿಲ್ಲ. ಮೇಲ್ಗಡೆ ಸುತ್ತಿಲ್ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡಿದಲ್ಲ, ಅದರ ಸ್ಮೆಲ್ಲೇ ಇದೆ. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.